ಗುರುವಾರ ಬೆಳಿಗ್ಗೆ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಟಿಫನ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿನ ಮಾಡ್ಕೊಂಡಿದ್ದೆ. ಹಾಗೆ ಇಡ್ಲಿನ ಮಾಡ್ಕೊಳ್ತಾ ಇವಾಗ ಚಟ್ನಿಗೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು, ಅವಳಿಗೆ ರಜೆ ಇತ್ತು ಅಂತ ಹೇಳಿ ಅವಳು ಕೂಡ ಬಂದಿದ್ಲು. ಹಾಗಾಗಿ ಅವಳ ಜೊತೆ ಮಾತಾಡ್ಕೊಳ್ತಾ ಇವಾಗ ಟಿಫನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋಗಿ ಬರೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ. ಹಾಗೆ ಅಲ್ಲಿ ಕೊಟ್ಟಿರೋ ಪ್ರಸಾದನೂ ಕೂಡ ತಿಂದ್ಕೊಂಡು ನಾವಿಬ್ಬರು ಕೂಡ ಮನೆಗೆ ಬಂದ್ವಿ. ಇನ್ನು ನಿನ್ನೆ ಜಾತ್ರೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಅಲ್ಲಿ ಪಿಂಗಾಣಿ ಬಟ್ಲನ್ನು ಕೂಡ ತೊಗೊಂಡು ಬಂದಿದ್ದೆ, ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿಡಬೇಕು ಅಂತ ಹೇಳಿ. ಈಗ ಅವನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಸಂಜೆ ನನ್ನ ಹಸ್ಬೆಂಡ್ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ರು. ಆ ಹಣ್ಣನ್ನೆಲ್ಲ ಬೌಲಲ್ಲಿ ಹಾಕಿ ಎತ್ತಿಟ್ಬಿಡೋಣ ಫ್ರಿಜ್ ಮೇಲೆ ಅಂತ ಹೇಳಿ ಇವಾಗ ಹಣ್ಣನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕವರ್ ಮಾಡಿ ಫ್ರಿಜ್ ಮೇಲೆ ಕೂಡ ಎತ್ತಿಡ್ತಾ ಇದ್ದೀನಿ ನಾನು.